ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಡೆಯ ಕಾರ್ತಿಕ ಸೋಮವಾರದ ದಿನ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಒಂದು ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಡೈಲಿ ವ್ಲಾಗ್ ಮಾಡಿ ತುಂಬಾ ದಿವಸ ಆಯಿತು. ಸೊ ಅದಕ್ಕೆ ಒಂದು ನನ್ನ ಉಪವಾಸದ ದಿನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ನಾನು ಗಿಡಗಳಿಗೆಲ್ಲ ನೀರು ಹಾಕಿ ಹಾಗೆ ಬಾಗಿಲು ಕೂಡ ಒರೆಸಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಅಂತ ಹೇಳಿದ್ರೆ ನಾನು ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ, ಗೌಡಗೆರೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದು ಸ್ಟೆನ್ಸಿಲ್ಗಳನ್ನ ತೊಗೊಂಡು ಬಂದಿದ್ದೆ. ರೆಗ್ಯುಲರಾಗಿ ನನ್ನ ಕೈಯಲ್ಲಿ ಹಾಕೋ ರಂಗೋಲಿಗಳು ತುಂಬ ಚೆನ್ನಾಗೇ ಇರುತ್ತೆ ಅಂತ ನೀವೆಲ್ಲ ಕಮೆಂಟ್ ಮಾಡಿದ್ದೀರಾ. ಬಟ್ ಒಂದ್ಸಲ ಸ್ಟೆನ್ಸಿಲಲ್ಲಿ ಕೂಡ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೆ. ಒಂದು 3 ಸ್ಟೆನ್ಸಿಲ್ ನಾನು ತೊಗೊಂಡು ಬಂದಿದ್ದೆ. ಇದು ಒಂದು ಸ್ಟೆನ್ಸಿಲ್ ಬಂದು 50 ರುಪೀಸ್ ಅಂತ ಹೇಳಿದ್ರು. ನಾನು ಸ್ವಲ್ಪ ಹಾಗೆ ಮಾತಾಡಿ 100 ರುಪೀಸ್ಗೆ 3 ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ಇದರಲ್ಲಿ ಒಂದು 3 ಸ್ಟೆನ್ಸಿಲ್ ತುಂಬಾ ನನಗೆ ತುಂಬ ಇಷ್ಟ ಆಯಿತು. ಅಷ್ಟದಳ ಪದ್ಮ ಮತ್ತು ಈ ಥರ ಹೂವಿನ ರಂಗೋಲಿಗಳು ಆ ಥರ ಎಲ್ಲ ಇತ್ತು. ಸೊ ನಾನೊಂದು 3 ತೊಗೊಂಡೆ. ಅದಾದಮೇಲೆ ಒಂದೆರಡು ತುಳಸಿ ಗಿಡದ ಮುಂದೆ ಹಾಕುವಂಥ ಸ್ಟೆನ್ಸಿಲ್ ಕೂಡ ತೊಗೊಂಡೆ. ಸೊ ನೋಡಿ, ನನಗೆ ಅಷ್ಟು ಕ್ಲಾರಿಟಿ ಅಂತ ಅನ್ನಿಸ್ಲಿಲ್ಲ, ಬಟ್ ಇರೋದ್ರಲ್ಲಿ ಓಕೆ ಥರ ಅನ್ನಿಸ್ತು. ಬಟ್ ಅಷ್ಟದಳ ಪದ್ಮ ರಂಗೋಲಿ ಅಂತೂ ತುಂಬ ಚೆನ್ನಾಗಿ ಬಂತು. ಏನಂತ ಹೇಳಿದ್ರೆ ಸ್ಟೆನ್ಸಿಲ್ ಹಾಕಬೇಕಾದ್ರೆ ರಂಗೋಲಿ ತುಂಬಾ ಜಾಸ್ತಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಕೈಯಲ್ಲಿ ಹಾಕೋದಕ್ಕಿಂತ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ, ಬಟ್ ಏನಂದರೆ ರಂಗೋಲಿ ಪುಡಿ ಜಾಸ್ತಿ ವೇಸ್ಟ್ ಆಗುತ್ತೆ. ಸೊ ಫೈನಲ್ ಲುಕ್ ನೋಡಿ ಈ ಥರ ಬಂತು. ನನಗೆ ಆ ತುಳಸಿ ಮುಂದೆ ಹಾಕೋದು ತುಂಬಾ ಇಷ್ಟ ಆಯಿತು. ಅದೆಲ್ಲ ಆದಮೇಲೆ ಇದು ಮಾರ್ನಿಂಗ್ ಪೂಜೆ ಮಾಡಿದ್ದು. ನಾನು ಪೂಜಾ ಪ್ರಿಪ್ರೇಷನ್ ವ್ಲಾಗ್ ನಾನೇನು ಶೂಟ್ ಮಾಡ್ಕೊಳ್ಳಿಲ್ಲ. ಹಾಗೆ ಪೂಜೆ ಮಾಡಿರೋದನ್ನ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಮಾರ್ನಿಂಗ್ ಎಲ್ಲ ಪೂಜೆ ಮುಗಿಸಿ ಇವತ್ತು ನಾನು ಉಪವಾಸ ಇದ್ದೆ. ಕಾರ್ತಿಕ ಸೋಮವಾರ ಉಪವಾಸ ಮಾಡ್ತೀನಿ ನಾನು. ಸೊ ಉಪವಾಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಮಾರ್ನಿಂಗೇ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ರಘು ಬ್ಯುಸಿ ಇರ್ತಾರೆ ಈವ್ನಿಂಗ್ ಟೈಮಲ್ಲಿ, ನನಗೆ ಕರ್ಕೊಂಡು ಹೋಗೋಕ್ಕಾಗೋದು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಮನೆಯಲ್ಲೇ ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಅವ್ರು ಬಂದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಮತ್ತೆ ಸಾಯಂಕಾಲ ಕೂಡ ನಾನು ದೀಪ ಹಚ್ಚಿದೆ. ಸೊ ರಘು ಬಂದಮೇಲೆ ನಾವು ಚರಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನ ಬಂದು ವಸಂತಪುರ ದೇವಸ್ಥಾನ, ವಸಂತಪುರದಲ್ಲಿರುವಂಥದ್ದು. ನೋಡಿರ್ತೀರ, ನಿಮ್ಮ ನಿಯರ್ ಬೈ ಉತ್ರಳ್ಳಿ ಆ ಸೈಡ್ ಇರೋರಿಗೆ ಗೊತ್ತಿರುತ್ತೆ. ಅದಾದಮೇಲೆ ನಾನು ಕೂಡ ಇವತ್ತು ದೀಪ ಹಚ್ಚಬೇಕಿತ್ತು. ನಿಮಗೆ ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೆ ಸುಮಾರು ಕಾರ್ತಿಕ ಸೋಮವಾರಗಳಲ್ಲಿ ಹಚ್ಚುವಂಥ ದೀಪಗಳ ಬಗ್ಗೆ. ಸೊ ನಾನು ಇವತ್ತು 365 ಬತ್ತಿದು ದೀಪಾರಾಧನೆಯನ್ನು ಮಾಡ್ತಾಯಿದ್ದೀನಿ. ಸೊ ದೀಪ ಎಲ್ಲ ರೆಡಿ ಮಾಡಿಕೊಂಡೆ. ಯಾಕಂದರೆ ರಘು ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ 9 o'clock ಆಗಿತ್ತು. ಬಟ್ ದೇವಸ್ಥಾನ 10 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ನಮಗೆ ಗೊತ್ತಿತ್ತು. ಬಿಕಾಸ್ ನಾವು ಎವ್ರಿ ಇಯರ್ ಇದೇ ದೇವಸ್ಥಾನಕ್ಕೆ ಬಂದು ಹಚ್ಚುವಂಥದ್ದು. ಮುಂಚೆ ಎಲ್ಲ ಸಾರಕ್ಕಿನಲ್ಲಿ ಈಶ್ವರ ದೇವಸ್ಥಾನ ಅದು ತುಂಬಾ ಫೇಮಸ್ಸು. ಬಟ್ ನಾವಿರೋದು ಈ ಕಡೆ ಆಗಿರೋದ್ರಿಂದ ಉತ್ರಳ್ಳಿ ಸೈಡು, ಸೊ ಅಲ್ಲಿ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಇದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ. ಸೊ ದೀಪ ಎಲ್ಲ ರೆಡಿ ಮಾಡಿಕೊಂಡು ದೀಪ ನಾನು ಕೂಡ ದೇವ್ರಿಗೆ ಬೆಳಗ್ತಾ ಇದ್ದೀನಿ. ತುಂಬ ಜನ ಅಂತ ಏನೂ ಇರಲಿಲ್ಲ. ಆಲ್ಮೋಸ್ಟ್ 9:30 ಆಗಿತ್ತು ದೇವಸ್ಥಾನ ರೀಚ್ ಆಗೋಷ್ಟೊತ್ತಿಗೆ. ಆಲ್ಮೋಸ್ಟ್ ಜನ ಕಮ್ಮಿನೇ ಇದ್ದರು. ಬಟ್ ದೇವ್ರನ್ನ ತುಂಬ ಚೆನ್ನಾಗಿ ದರ್ಶನ ಮಾಡ್ಬೋದು ಅಂತಲೇ ಇರಲಿ ಪರವಾಗಿಲ್ಲ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೋದ್ವಿ. ದೇವಸ್ಥಾನ ತುಂಬ ಹಳೆ ಕಾಲದ ದೇವಸ್ಥಾನ ಇದು, ನೋಡಿದ್ರೇ ಗೊತ್ತಾಗತ್ತೆ. ಸೊ ಇಲ್ಲಿ ಸುಮಾರು ದೀಪಗಳನ್ನೂ ಕೂಡ ಹಚ್ಚಿದ್ರು. ಸುಮಾರು ಥರ ದೀಪಗಳನ್ನ ಹಚ್ಚಿರ್ತಾರೆ. ತೆಂಗಿನಕಾಯಿ, ಕುಂಬಳಕಾಯಿ, ಬೆಲ್ಲದ್ದು ಮತ್ತು ನೆಲ್ಲಿಕಾಯಿ, ಈ ಥರ 365 ಬತ್ತಿ ದೀಪ, ಆ ಥರ ತುಂಬ ದೀಪಗಳನ್ನ ಹಚ್ಚಿದ್ರು. ನಾನು ಕೂಡ ಈ ದೀಪಾರಾಧನೆ ಮಾಡೋಣ ಅಂತ ಹೇಳಿಬಿಟ್ಟು ಪ್ರತಿ ವರ್ಷ ನಾನು 365 ಬತ್ತಿದೆ ದೀಪ ಹಚ್ಚುವಂಥದ್ದು. ನಿಮಗೆ ವಿಡಿಯೋದಲ್ಲಿ ಹೇಳಿದ್ದಲ್ಲ ಏನೇನು ತೊಗೊಂಡು ಹೋಗಬೇಕು ಅಂತ, ಅದೇ ವ್ಯವಸ್ಥೆಗಳನ್ನ ತೊಗೊಂಡು ಬಂದು ನಾನು ಕೂಡ ದೀಪನ ಹಚ್ಚಿದೆ. ಮೊದಲಿಗೆ ವಿಘ್ನೇಶ್ವರನಿಗೆ ದೀಪ ತೋರಿಸಿ, ಅದಾದಮೇಲೆ ಈಶ್ವರ ಮತ್ತು ಪಾರ್ವತಿ, ಇದಿಷ್ಟು 3 ದೇವಸ್ಥಾನ ಒಂದೇ ಕಡೆ ಇದೆ. ಸೊ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಈಶ್ವರನಿಗೆ ಅಲಂಕಾರ
ಸೊ ನಾನು ಪ್ರೀವಿಯಸ್ 3 ವೀಕ್ಸಲ್ಲಿ ಕೂಡ ಹಚ್ಚೋಣ ಅಂತ ಅಂದ್ಕೊಂಡೆ. ಸಮಯ ಸಂದರ್ಭ ಒಂದೇ ಥರ ಇರೋದಿಲ್ಲ ಅಲ್ವಾ. ಸೊ ಅದರಿಂದ ನಾನು ಕೂಡ ಕೊನೆಯ ವಾರದಲ್ಲಿ ಹಚ್ತಾ ಇದ್ದೀನಿ. ಬಟ್ ನಿಮಗೆ ವೀಡಿಯೋಗಳೆಲ್ಲ ತೋರಿಸ್ದಂಗೆ ನಾನು ಮನೆಯಲ್ಲೇ ದೀಪ ಹಚ್ಚಿದ್ದೆ. ಸೊ ನೋಡಿ ಓವರಾಲ್ ದೇವಸ್ಥಾನ ಈ ರೀತಿಯಾಗಿತ್ತು. ದೇವಸ್ಥಾನ ಮಾತ್ರ ತುಂಬ 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 ಚೆನ್ನಾಗಿದೆ. ಹಳೆ ದೇವಸ್ಥಾನ ಆದರೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು ಉತ್ಸವ ಮೂರ್ತಿ, ಉತ್ಸವಕ್ಕೆಲ್ಲ ಬಳಸ್ತಾರೆ. ಬಟ್ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ನಾವು ಹೋದಾಗ ಸ್ವಲ್ಪ ಜನ ಕಮ್ಮಿನೇ ಇದ್ದರು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ದೊಡ್ಡ ದೇವಸ್ಥಾನ ಇದು. ನಿಯರ್ ಬೈ ಯಾರಾದರೂ ಇದ್ದರೆ ಗೊತ್ತಿರುತ್ತೆ. ವಸಂತ ವಲ್ಲಭ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನದ ಪಕ್ಕನೇ ಇದು ಈಶ್ವರನ ದೇವಸ್ಥಾನ ಬರುತ್ತೆ. ಸೊ ನಾನು ದೀಪ ಎಲ್ಲ ಹಚ್ಬಿಟ್ಟು ಬಂದು ಮತ್ತೆ ಹೊರಗಡೆ ತೊಗೊಂಡು ಬಂದಿಡಬೇಕಿತ್ತು, ಒಳಗಡೆ ಇಡೋಂಗಿರಲಿಲ್ಲ. ಸೊ ಹೊರಗಡೆ ತಂದಿಟ್ಟು ನಾನು ಕೂಡ ಮತ್ತೆ ಇನ್ನೊಂದ್ಸಲ ದೇವರಿಗೆ ನಮಸ್ಕಾರನ ಮಾಡಿಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸುಮಾರು ದೀಪಗಳು 6 ಕೂಡ ಹೋಗಿತ್ತು. ನಾನು ಒಂದು 2-3 ದೀಪ ಆರಿರೋದನ್ನು ಕೂಡ ಹಚ್ಚಿದೆ. ಅದಾದಮೇಲೆ ಅಕ್ಕಪಕ್ಕ ಆರಿರೋ ದೀಪಗಳನ್ನ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಕೂಡ. ಅದಾದಮೇಲೆ ನಾವು ಕೂಡ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಕೊಟ್ಟರು, ಪುಳಿಯೋಗರೆ. ಬಟ್ ನಾನು ಉಪವಾಸ ಇದ್ದಿದ್ದ ಕಾರಣ ಮನೆಯಲ್ಲಿ ಹೋಗಿ ನಾನೇ ಅಡುಗೆ ಮಾಡಿ ಊಟ ಮಾಡಬೇಕಾಗಿತ್ತು. ಪ್ರಸಾದ ನಾನೇನು ತೊಗೊಳ್ಳಿಲ್ಲ. ರಘು ಮಾತ್ರ ಸ್ವಲ್ಪ ಪ್ರಸಾದ ತಿಂದರು ಅಷ್ಟೇನೆ. ಅದಾದಮೇಲೆ ನಾವು ಕೂಡ ಅಲ್ಲಿಂದ ಹೊರಟು ಮನೆಗೆ ಬಂದು ನಾನು ಕೂಡ ರೆಡಿ ಮಾಡಬೇಕಿತ್ತು ಅಡುಗೆ ರೆಡಿ ಮಾಡಿ ಉಪವಾಸನ ಬಿಡಬೇಕಾಗಿತ್ತು. ಒಪ್ಪತ್ತು ಅಂತ ಹೇಳ್ತಾರೆ. ಕಾರ್ತಿಕ ಮಾಸದಲ್ಲಿ ಉಪವಾಸ ಇರೋದು ತುಂಬಾ ಶ್ರೇಷ್ಠ ಅಂತ. ಪ್ರತಿ ಸೋಮವಾರ 4 ಸೋಮವಾರ ಇರೋಕ್ಕಾಗಿಲ್ಲ ಅಂದರೂ ಕೊನೆ ಸೋಮವಾರ ಅಂತೂ ಉಪವಾಸ ಇರಬೇಕು. ಅದರಲ್ಲೂ ನೆಲದ ಮೇಲೆ ಊಟ ಮಾಡಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಇತ್ತು. ನೆಲದ ಮೇಲೆ ನಾನು ಕೂಡ ಊಟ ಮಾಡಿ ನನ್ನ ಉಪವಾಸನ ಬಿಟ್ಟೆ ಅಂತಲೇ ಹೇಳ್ಬೋದು. ಇದಾಗಿತ್ತು ನನ್ನ ಕಡೆಯ ಕಾರ್ತಿಕ ಸೋಮವಾರದ ಉಪವಾಸದ ವ್ರತ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್.